ನೀವು ಕೆಲವೊಂದು ಮಂತ್ರಗಳನ್ನ ದಿನನಿತ್ಯ ಪಠಿಸ್ತಿರ್ತೀರ, ಆದ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ತುಂಬಾ ತಡ ಆಗುತ್ತೆ ಅಥವಾ ಆಗದೇ ಇಲ್ಲ. ಅದ್ಯಾಕೆ ಗೊತ್ತಾ? ಕಲಿಯುಗಕ್ಕಿಂತ ಮುಂಚೆ ಮಂತ್ರಗಳಲ್ಲಿ ಜೀವ ಅನ್ನೋದು ಇರೋದು, ಇದು ಶಕ್ತಿನ ಬಿಂಬಿಸ್ತಿತ್ತು. ಅದಕ್ಕೆ ರಾಜರು ತಮ್ಮ ಯುದ್ಧಗಳಲ್ಲಿ ಮಂತ್ರಗಳನ್ನ ಆಯುಧವಾಗಿ ಉಪಯೋಗಿಸ್ತಿದ್ರು. ಆ ದೇವ ಅಘೋರೇಶ್ವರ ರೂಪವನ್ನ ತಾಳಿದಾಗ ಮಂತ್ರದಲ್ಲಿದ್ದ ಅದ್ಭುತ ಶಕ್ತಿಗಳ ಬಗ್ಗೆ ತಿಳ್ಕೊಂಡ್ರಂತೆ. ಇದು ಕೆಟ್ಟ ಕೈಗಳಿಗೆ ಬಿದ್ದರೆ ಅದನ್ನ ದುರ್ಬಳಕೆ ಮಾಡ್ಕೊಂತಾರೆ ಅಂತ ಹೇಳಿ ಮಹಾದೇವ ಅದರಲ್ಲಿದ್ದ ಬೀಜಾಕ್ಷರಗಳನ್ನ ತೆಗೆದು ಬಿಡ್ತಾರೆ. ಅದಕ್ಕೆ ಕಲಿಯುಗದಲ್ಲಿ ಮಂತ್ರ ಸಾಧನಗಳು ಸ್ತೋತ್ರಗಳು ಕೊಡುವಷ್ಟು ಫಲಗಳನ್ನ ಕೊಡೋದಿಲ್ಲ. ಎಷ್ಟೋ ಸಿದ್ಧಿಗಳು ಈಗಲೂ ಕೂಡ ಲಕ್ಷಾಂತರ ಸರಿ, ಕೋಟಿ ಸರಿ ಆ ಮಂತ್ರಗಳನ್ನ ಪಠಿಸ್ತಾನೆ ಇರ್ತಾರೆ. ಯಾಕಂದ್ರೆ ಮಂತ್ರಗಳು ಸಿದ್ಧಿಸ್ಬೇಕಂದ್ರೆ ಅದಕ್ಕೆ ಆದಂತಹ ನಿಯಮಗಳಿರುತ್ತೆ, ಅದನ್ನ ಪಾಲನೆ ಮಾಡಲೇಬೇಕಾಗತ್ತೆ. ಇಲ್ಲ ಅಂದ್ರೆ ನೀವು ಎಷ್ಟೇ ಸರಿ ಮಂತ್ರಗಳನ್ನ ಹೇಳಿದ್ರು ಕೂಡ ಅದು ಕೆಲಸಕ್ಕೆ ಬರಲ್ಲ. ಮಂತ್ರಗಳಿಗೂ ಸ್ತೋತ್ರಗಳಿಗೂ ಏನ್ ವ್ಯತ್ಯಾಸ ತಿಳ್ಕೊಬೇಕಾ? ಹಾಗಾದ್ರೆ ನಿಮ್ಗೆ ಇಷ್ಟವಾದ ಮಂತ್ರನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಿಮ್ಗೆ ಈ ತರ ವಿಷಯಗಳ ಮೇಲೆ ಇಂಟ್ರೆಸ್ಟ್ ಇದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನನ್ನ DXT ಶೋ ಚಾನಲ್ ಯೂಟ್ಯೂಬ್ ನಲ್ಲಿದೆ. ಸೊ ಲಿಂಕ್ ನನ್ನ ಬಯೋಲ್ ಇದೆ, ಹೋಗಿ ಚೆಕ್ ಮಾಡಿ.